ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 10 ಎಕರೆ 22 ಗುಂಟೆ ಪ್ಯೂರ್ ರೆಡ್ ಸಾಯಿಲ್ ಭೂಮಿ. ನಿಮಗೆ ಅಂಗೈ ಇದ್ದಂಗಿದೆ, ಸ್ಕ್ವಯರ್ ಆಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಭೂಮಿ ಮಾತ್ರ ನೀವು ನೋಡಿ, ಒಂದೇ ಮಟ್ಟವಾಗಿದೆ ಭೂಮಿ ಮಾತ್ರ. ಸಾಮಾನ್ಯವಾಗಿ ಈ ಥರ ಸಿಗೋದು ನಮಗೆ ತುಂಬ ಕಷ್ಟ ಇದೆ ಸ್ನೇಹಿತರೆ. ನಮಗಾದರೆ ಇದು ಒಳ್ಳೆಯ ಭೂಮಿ. ಟೌನಿಂದ ನಿಮಗೆ 5 to 6 ಕಿಲೋಮೀಟರ್ಸ್ ಅಷ್ಟೇ. ಟೌನಿಂದ 5ರಿಂದ 6 ಕಿಲೋಮೀಟ್ರ್. ನಿಮಗೆ ಇದಕ್ಕೆ ದಾರಿ ಕೂಡ ಇದೆ, ಮ್ಯಾಪ್ ದಾರಿ, ಗೌರ್ಮೆಂಟ್ ದಾರಿ. ಲ್ಯಾಂಡ್ ಹತ್ತತ್ರ ಬರುತ್ತೆ. ಲ್ಯಾಂಡ್ ಮುಂದೆ ಇವರು ಅಣ್ಣ ತಮ್ಮಿದ್ರ ಭೂಮಿ, ಅಲ್ಲಿ ಭೂಮಿನ ಇವರು ದಾರಿ ಪರ್ಚೇಸಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ನಾನು ಲ್ಯಾಂಡ್ ಬ್ಯಾಕ್ ಅಂದರೆ ಹಿಂದ್ಗಡೆಯಿಂದ ವಿಡಿಯೋ ಮಾಡಿರೋದ್ರಿಂದ ನಾವು ಫ್ರಂಟು ವಿಡಿಯೋ ಮಾಡಿಲ್ಲ. ಮಾಡಿದರೆ ನಿಮಗೆ ಅಲ್ಲಿ ಕ್ಲಿಯರಿಟಿ ಅನ್ನೋದನ್ನ ನಾನು ಕೊಡ್ತಾಯಿದ್ದೆ. ನಿಮಗೆ ದಾರಿ ಸಮಸ್ಯೆ ಅಂತೂ ಲ್ಯಾಂಡ್ನಲ್ಲಿಲ್ಲ. ಲ್ಯಾಂಡು ಹೇಳಿದ್ನಲ್ಲ, ತುಂಬ ಸಾಲಿಡಾಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ಮಧ್ಯದಲ್ಲಿ ಮೇಲೆ ಇರುವಂತಹ ಬಂಡೆಗಳನ್ನ ಒಂದು ಸೈಡಿಗೆ ಗುಡ್ಡೆ ಹಾಕ್ಸಿದ್ದಾರೆ. ಈ ಥರ ಈ ಬಂಡೆ ಕಲ್ಲುಗಳನ್ನ ನಾವು ಮನೆ ಕಟ್ಟಕ್ಕಾದ್ರೂ ಉಪಯೋಗಿಸ್ಬಹುದು. ಇಲ್ಲ ಅದನ್ನು ಹೊಡೆದು ಕ್ಲೀನಾಗಿ ನಾವು ಏನು ಫೆನ್ಸಿಂಗ್ ಮಾಡಿದ್ದೀವೋ ಅದ್ರ ಒತ್ತಿಗಾದರೂ ಕೊಡಬಹುದು. ಒತ್ತು ಕೊಟ್ಟರೆ ನಮಗೆ ಫೆನ್ಸಿಂಗ್ ಇನ್ನೂ ಸ್ವಲ್ಪ ಬಲ ಬರುತ್ತೆ. ಮನೆ ಕಟ್ಟಕ್ಕೆ ಉಪಯೋಗಿಸ್ಕೊಂಡ್ರೆ ಇನ್ನೂ ಅನುಕೂಲವಾಗಿರುತ್ತೆ. ವೇಸ್ಟ್ ಅಂತೂ ಇಲ್ಲ. ನಾವು ಬಂಡೆಗಳಿಗೆ ದುಡ್ಡು ಕೊಟ್ಟು ಕಲ್ಲುಗಳಿಗೆ ತಂದು ಹಾಕ್ಸ್ಕೊಳ್ಳೋಕ್ಕಿಂತ ಮೋಸ ಇಲ್ಲ. ಆಮೇಲೆ ಒಳ್ಳೆ ನೀರಾವರಿ ಏರಿಯಾ. ನಿಮಗೆ ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಲ್ಯಾಂಡ್ ನಿಮಗೆ ಅಷ್ಟೇ ಚೆನ್ನಾಗಿದೆ ನೋಡಿ. ಫೆನ್ಸಿಂಗ್ ಎಲ್ಲ ಆಗಿದೆ, ತುಂಬ ಚೆನ್ನಾಗಿದೆ. ಇಲ್ಲೊಂದು ಬೋರು ಕೂಡ ಹಾಕಿದ್ದಾರೆ ಸ್ನೇಹಿತರೆ. ಒಳ್ಳೆ ನೀರಿದೆ ಇದ್ರಲ್ಲಿ. ನಿಮಗೆ ಒಂದು ಬೋರು ಇದೆ ರನ್ನಿಂಗು. ಅವರು ಮೋಟ್ರೇನು ಬಿಟ್ಟಿಲ್ಲ. ಆದರೆ ನಮಗಿಲ್ಲಿ ನೀರಾವರಿ ಚೆನ್ನಾಗಿದೆ. ಪಕ್ಕದಲ್ಲೂ ಕೂಡ ತೋಟಗಳು ಮಾಡ್ಕೊಂಡು ಮನೆ ಕಟ್ಕೊಂಡು ವಾಸ ಇದ್ದಾರೆ. ಇವರು 1 ಎಕರೆಗೆ 17 ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅವರು ರೈಟ್ ಏನು ಹೇಳ್ತಾರೆ ಅದು ಮುಖ್ಯ. ನಾವು ನೇರ ಮಾತಾಡೋಣ. ನೇರ ಮಾತಾಡಿದಾಗ ನಮಗೆ ಇದು ಎಷ್ಟು ಬರ್ತಾರೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ಲ್ಯಾಂಡ್ ಮರ ನೋಡಿ, ನೋಡೋಕ್ಕೆ ಒಳ್ಳೆ ಆನಂದ. ಎಷ್ಟು ಸ್ಕ್ವಯರ್, ಎಷ್ಟು ಚೆನ್ನಾಗಿದೆ ನಿಜವರು. ನಾವು ಇಲ್ಲಿ ಒಳ್ಳೆ ತೋಟ, ಲೋನ್ ಫಾರ್ಮ್ ಹೌಸು, ಇಲ್ಲ ಒಳ್ಳೆ ರೆಸಾರ್ಟ್ ಟೈಪ್ ಮಾಡಿಕೊಂಡು ಆರಾಮಾಗಿ ನಮಗಿಲ್ಲಿ ವರ್ಕ್ ಅದು ಕಡಿಮೆ, ಅಚ್ಚುಕಟ್ಟಾಗಿ ಒಳ್ಳೆ ಇದನ್ನು ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ನಮಗಿಲ್ಲಿ ನೀವು ಈ ಜಾಗದಲ್ಲಿ, ಈ ಮಣ್ಣಲ್ಲಿ ಮತ್ತು ನೀವು ಏನು ಬೆಳಿತೀರ ಸ್ನೇಹಿತರೆ? ಅಡಿಕೆ ಬೆಳಿತೀರ, ತೆಂಗು ಬೆಳಿತೀರ, ಮಾವು, ನೇರಳೆ, ದಾಳಿಂಬೆ, ಈಗ ಯಾವ್ದು ಬೇಕು ನಮಗೆ ಒಳ್ಳೆ ತೋಟ ಮಾಡ್ಬೋದು. ನೀವು ಪಕ್ಕದಲ್ಲಿ ನೋಡಬೇಕು. ನಿಜವಲ್ವೇ ಬಾಳೆ ತೋಟ ತುಂಬ ಅದ್ಭುತವಾಗಿ ಬಂದಿದೆ ಆಯಿತಾ. ನಾವು ಕೂಡ ಅದೇ ಥರ ಒಂದು ಬಾಳೆ ತೋಟ ನಾವು ಮಾಡ್ಬೋದು. ಯಾಕೆ? ನೀರು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದ್ದಾಗ ನಮಗೆ ಸಮಸ್ಯೆಯನ್ನು ಕಾಡಲ್ಲ ಸ್ನೇಹಿತರೆ. ನಾವು ಸಾಮಾನ್ಯವಾಗಿ ಹೇಳ್ತಾನೆ ಇರ್ತೀನಿ, ನಾವು ಯಾವುದಕ್ಕೋಸ್ಕರ ಬೆಲೆ ಕೊಡಬೇಕು ಅಂತಂದರೆ ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ನಾವು ಲ್ಯಾಂಡ್ಗಳನ್ನ ಕೊಂಡ್ಕೊಂಡ್ರೆ, ಒಳ್ಳೆ ತೋಟ ಮಾಡಿ ಒಳ್ಳೆ ನಿರ್ಮಾಣ ಮಾಡಿದಾಗ ನಿಜ ಹೇಳ್ತೀನಿ 10 ಜನಕ್ಕೆ ಕೆಲಸನೂ ಸಿಗುತ್ತೆ. ಒಳ್ಳೆ ಪರಿಸರ ನಿರ್ಮಾಣ ಮಾಡ್ದಂಗೆ ಆಗುತ್ತೆ. ಪರಿಸರ ನಿರ್ಮಾಣ ಅಂತಾರೆ ನಾವು ಸಾಲು ಮರಗಳು ನೆಡಬೇಕು ಅಂತೇನಿಲ್ಲ. ನಾವು ತಗೊಂಡಿರೋ ಜಮೀನಲ್ಲಿ ನಮಗೆ ತಕ್ಕಂತೆ ಒಂದಷ್ಟು ಒಳ್ಳೊಳ್ಳೆ ಅಡಿಕೆ, ತೆಂಗು ಈ ಥರದ್ದು, ದಾಳಿಂಬೆ ಗಿಡ ಈ ಥರದ್ದು ಏನೋ ಒಂದು ಕಲ್ಟಿವೇಷನ್ ಮಾಡಿದಾಗ ಅದು ಕೂಡ ಪ್ರಕೃತಿಗೆ ಹೊಂದ್ಕೊಂಡು ಒಳ್ಳೆಯ ವಾತಾವರಣ ಕೊಡುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ
ಹೆಲ್ತಿಯಾಗಿರಲಿಕ್ಕೆ ಒಂದು ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಯಾಕೆ ನಾವು ತಿನ್ನೋ ಕೆಮಿಕಲ್ಸ್ನೆಲ್ಲ ಹೊರ ಹಾಕಬೇಕು ಅಂತಂದರೆ ಸುಮ್ಮನೆ ಎಲ್ಲ ಸ್ನೇಹಿತರೆ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇದ್ದಾಗ ಅಲ್ಲಿ ನೀವು ನಡೆದಾಡಬೇಕಾದ್ರೂ ಆಗ್ಬೋದು, ಜೋರಾಗಿ ಉಸಿರಾಟ ಮಾಡಿದಾಗ ಆಗ್ಬೋದು, ಏನಿವೆ ಯಾವುದೋ ಒಂದು ರೀತಿಯಲ್ಲಿ ಅದು ನಮ್ಮ ದೇಹದಲ್ಲಿರುವ ವಿಷಯನಲ್ಲಂತೂ ಹೊರಗಡೆಗಂತೂ ಹೋಗೋದು ಸಹಜ. ಅದು ಏಕೆಂತಂದರೆ ನಾವು ಒಳ್ಳೆ ಗಾಳಿ ತಗೊಂಡಾಗ ಕೆಟ್ಟ ಗಾಳಿ ಹೆಂಗಿದ್ರು ಹೊರಗಡೆ ಹೋಗಲೇಬೇಕು. ಹಾಗೆ ನಮ್ಮ ಬೋನ್ಸು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಬೇಕು ಅಂತ ಈ ಥರ ಜಾಗಗಳಲ್ಲಿ ನಾವು ವರ್ಕ್ ಮಾಡಿದಾಗ ನಾವು ಸ್ವಲ್ಪ ನಮ್ಮದು ಅಂತ ಇದರಲ್ಲಿ ಒಂದು ಸ್ವಲ್ಪ ನಮ್ಗೆ ಏನು ಬೇಕು ಆ ತೋಟ ನಿರ್ಮಾಣ ಮಾಡಿದಾಗ ಶ್ರಮಪಟ್ಟು ಒಂದು ಸ್ವಲ್ಪ ವರ್ಕ್ ಮಾಡಿದಾಗ ನಿಜವಾಗ್ಲೂ ನಮ್ಮ ಬೋನ್ಸ್ಗಳು ಕೂಡ ತುಂಬ ಸ್ಟ್ರಾಂಗ್ ಆಯ್ತವೆ. ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಹಣದ ದೃಷ್ಟಿಯಿಂದ ಮಾತ್ರ ನಿಜವಾಗ್ಲೂ ಆರೋಗ್ಯ ದೃಷ್ಟಿಯಿಂದನೂ ನಾವು ವ್ಯವಸಾಯ ಮಾಡಲಿಕ್ಕೆ ಮುಂದಾಗಬೇಕು. ಜನಗಳು ಮುಂದಕ್ಕೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದರೆ ವ್ಯವಸಾಯ ಅಂತೂ ಯಾರೇ ಮಾಡಿದ್ರು ಏನೇ ಮಾಡಿದ್ರು ಮುಂದಕ್ಕೆ ಫ್ಯೂಚರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮುಂದಕ್ಕೆ ಇವತ್ತಿಂದ ನಾವು ನಮ್ಮ ಮಕ್ಕಳ ಭವಿಷ್ಯ ರೂಪಿಸ್ಬೇಕು ಅಂತಂದರೆ ಒಳ್ಳೆ ತೋಟ ನಿರ್ಮಾಣ ಮಾಡಬೇಕು, ಒಳ್ಳೆ ಜಮೀನುಗಳನ್ನ ಖರೀದಿ ಮಾಡಿ ಒಳ್ಳೆ ಬೆಳೆಗಳನ್ನ ಬೆಳಿಬೇಕು. ನಾವು ವಿಷಾನ ಸೇವಿಸೋದನ್ನು ಬಿಟ್ಟು ಸಾವಯವ ಕೃಷಿಯಿಂದ ಬೆಳೆದು ಎಷ್ಟಾಗುತ್ತೆ ಅಷ್ಟು ನಮ್ಮ ಆರೋಗ್ಯನ ಸೇವ್ ಮಾಡ್ಕೊಳ್ಳೋಕ್ಕೆ ನೋಡಬೇಕು ಸ್ನೇಹಿತರೆ. ಪ್ರತಿಯೊಂದು ಕೂಡ ಅಷ್ಟೇ, ಒಳ್ಳೆ ಗಾಡಿ ಒಳ್ಳೆ ವಾತಾವರಣ. ಇಲ್ಲಿ ಫೆನ್ಸಿಂಗ್ ಆಗಿದೆ, ಬೋರ್ ಇದೆ, ಒಳ್ಳೆ ವಾತಾವರಣ ಇದೆ, ಪಕ್ಕದಲ್ಲಿ ವಾಸ ಮಾಡ್ಕೊಂಡು ಮನೆ ಕಟ್ಕೊಂಡು ಜನಗಳು ಇದ್ದಾರೆ, ಸುತ್ತಮುತ್ತ ಒಳ್ಳೆ ಜಾಗ. ನಿಜವಲ್ವೇ ನಾವಿಲ್ಲಿ ಇನ್ನೂ ಕೂಡ ಭೂಮಿನ ಮಾಡ್ಬೋದು. ಜನರಲ್ ಪ್ರಾಪರ್ಟಿ ಅದು ಅಲ್ಲದೆ ಸ್ನೇಹಿತರೆ, ಇದು ನಿಮಗೆ ಆಯಿತಾ. ರೈಟು ಕೂಡ ಬಾಕಿ ಕಡೆಗೆ ನಾನು ನೋಡ್ತಾ ಇದ್ದೀನಿ ಎಲ್ಲ ಕಡೆ ಇತ್ತೀಚೆಗೆ. ನಾವು ಎಲ್ಲೇ ಹೋದ್ರೂ ಮಾತಿದ್ರೆ ಯಾರಿಗೂ ಬಾಯಿ ನೋಯಲ್ಲ. 25-30 ಏನು ಅಂತ ಗೊತ್ತಿಲ್ಲ. ಅದೇ ಅವರು ತುಂಬ 17 ಲಕ್ಷ ಹೇಳ್ತಿದ್ದಾರೆ. 10 ಎಕರೆ 22 ಗುಂಟೆ ಇದೆ ಸ್ನೇಹಿತರೆ. ಒಳ್ಳೆ ತೋಟ ಮಾಡಲಿಕ್ಕೆ, ಒಳ್ಳೆ ಇದು ಮನೆ ಕಟ್ಕೊಂಡು ವಾಸ ಮಾಡಲಿಕ್ಕೆ ತುಂಬ ಯೋಗ್ಯವಾಗಿರುವಂಥ ಜಾಗ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳು ಒಳ್ಳೆ ಲ್ಯಾಂಡ್ ಬೇಕು ಅಂತಿರ್ತಾರೆ, ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮಂಥವ್ರಿಂದ ನಮ್ಮಂಥವ್ರು ಬೆಳೀಲಿಕ್ಕೆ ತುಂಬ ಸಹಕಾರಿ ಕೂಡ ಆಗುತ್ತೆ ಸ್ನೇಹಿತರೆ. ಇವತ್ತು ಒಬ್ಬರಿಂದ ಏನು ಮಾಡಲಿಕ್ಕಾಗಲ್ಲ, ನಿಮ್ಮಂಥವ್ರು 4 ಜನ ಇದ್ದರೆ ನಮ್ಮಂಥವ್ರು ಉದ್ರಾಗಕ್ಕೆ ಸಾಧ್ಯ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.